ಆದೇಶದಿಂದ ಕೊಂಚ ನಿರಾಳ ಆಗಿದ್ದಾರೆ ಆರೋಪಿ ದರ್ಶನ್. ನಿನ್ನೆ ರಾತ್ರಿ ಹಾಯಾಗಿ ನಿದ್ದೆ ಮಾಡಿದಾರಂತೆ. ಹಾಸಿಗೆ ದಿಂಬು ಕೊಟ್ಟ ಮೇಲೆ ನಿನ್ನೆ ನಿದ್ದೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದಿನ ಹಾಸಿಗೆ ದಿಂಬು ಕೂಡ ಇಲ್ಲದೆ ನೆಲದ ಮೇಲೆ ಮಲಗಬೇಕಾಗಿತ್ತು. ಸೊ ಪರದಾಟ ಪಡ್ತಾ ಇದ್ರು. ಬೆಳಗ್ಗೆ ಬ್ಯಾರಕ್ ಮುಂದೆ ವಾಕಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸೊ ಇರೋದ್ರಲ್ಲಿ ಕೊಂಚ ಆರಾಮಾಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನಂಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ನಿನ್ನೆ ಜಡ್ಜ್ ಹತ್ರ ಕೇಳಿದ್ರು, ಮೊನ್ನೆ ಜಡ್ಜ್ ಹತ್ರ ಕೇಳಿದ್ರು ವಿಚಾರಣೆ ಸಂದರ್ಭದಲ್ಲಿ. ಬೇರೆ ಏನು ಬೇಡ ಸ್ವಾಮಿ, ನಂಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ಕಣ್ಣೀರು ಹಾಕಿದ್ರು. ಇನ್ನು ಮಾನಸಿಕವಾಗಿ ಕುಗ್ಗಿರೋ ದರ್ಶನ್ಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೂಡ ಒದಗಿಸಿಕೊಡಲಾಗಿದೆ ಅಂತ ಹೇಳಲಾಗಿದೆ. ಮಾನಸಿಕವಾಗಿ ಕುಗ್ಗಿ ವಿಷ ಕೇಳಿದ್ರು, ಕೊಲೆ ಆರೋಪಿ ಆದ್ರೂ ಕೂಡ ಒಂದೊಟ್ಟು ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಜಡ್ಜ್ ಮುಂದೆಯೇ ಕಣ್ಣೀರು ಹಾಕಿದ್ರು. ಹೀಗಾಗಿ ವೈದ್ಯರು ಕೌನ್ಸಿಲಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಫಂಗಸ್ ಆಗಿತ್ತು ಕೈಗೆ ಅಂತ ಅದಕ್ಕೆ ಚಿಕಿತ್ಸೆ ಕೊಡಲಾಗಿದೆ. ತನ್ನ ಬಟ್ಟೆ ತಾನೇ ತೊಳ್ಕೊಂಡಿದ್ರಿಂದ ಕೈಯೆಲ್ಲ ಫಂಗಸ್ ಆಗಿದೆ ಅಂತ ಹೇಳಿದ್ರಂತೆ. ಅದಕ್ಕೆ ಒಂಚೂರು ಚಿಕಿತ್ಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಹೀಗೆಲ್ಲ ಅಭ್ಯಾಸ ಇಲ್ಲ ನನಗೆ, ಈ ತರ ಬದುಕಿ ಬಹಳ ಕಷ್ಟ ಆಗ್ತಾ ಇದೆ ಅಂತ ನ್ಯಾಯಾಧೀಶರ ಎದುರು ಹೇಳಿದ್ರು ಅಂತ ಹೇಳಲಾಗಿದೆ. ಇದೀಗ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಮಾನಸಿಕವಾಗಿ ಕುಗ್ಗಿರೋದ್ರಿಂದ ಕೌನ್ಸಿಲಿಂಗ್ ಕೊಟ್ಟಿದ್ದಾರೆ. ಹಾಸಿಗೆ ದಿಂಬು 2 ಕೊಟ್ಟಿದ್ದಾರೆ, ತಟ್ಟೆ ಲೋಟ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಇದ್ದಾರೆ. ಮಾದೇಶ್, ಕೋರ್ಟ್ ಆದೇಶದ ನಂತರದಲ್ಲಿ ಇದೀಗ ಯಾವ ರೀತಿನಲ್ಲಿ ದರ್ಶನ್ ವಿಚಾರದಲ್ಲಿ ಬದಲಾವಣೆಗಳಾಗಿದ್ದಾವೆ, ಆಮೇಲೆ ಒಟ್ಟು ದರ್ಶನ್ ಅವರ ಜೈಲ್ ಜೀವನ ಹೇಗಿದೆ? ಶ್ರೀಲಕ್ಷ್ಮಿ, ದರ್ಶನ್ ಕಳೆದ ಬಾರಿ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಂತಹ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ನನಗೆ ವಿಷಯ ಕೊಟ್ಬಿಡಿ, ವಿಷಯ ಆರ್ಡರ್ ಮಾಡ್ಬಿಡಿ, ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ಆರ್ಡರ್ ಕೇಳ್ತಾರೆ. ಅಂತಂದ್ರೆ ನಿಜಕ್ಕೂ ಕೂಡ ಆತ ಎಷ್ಟು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಜೈಲಿನಲ್ಲಿ ಇರುವಂತಹ ವ್ಯವಸ್ಥೆ, ಯಾಕಂದ್ರೆ ಆತ ಒಬ್ಬ ದೊಡ್ಡ ಸ್ಟಾರ್ ನಟ, ಹೊರಗಡೆ ಇದ್ದಂತ ಆತನ ಜೀವನ ಬೇರೆ ಇತ್ತು. ಆದ್ರೆ ಜೈಲಿನಲ್ಲಿ ಆತನಿಗೆ ಅಲ್ಲಿನ ಒಂದು ಜೀವನ ಮಾಡಕ್ ಆಗ್ತಿಲ್ಲ, ಇಲ್ಲಿ ನನಗೆ ಇರೋಕ್ಕಾಗ್ತಿಲ್ಲ ಅನ್ನೋ ಒಂದು ನೋವನ್ನ ಜಡ್ಜ್ ಬಳಿ ಕೇಳ್ಕೊಂಡಿದ್ರು. ಅದಾದ್ಮೇಲೆ ಜಡ್ಜ್ ಹೇಳಿದ್ರು, ಈ ರೀತಿ ಎಲ್ಲ ಕೇಳಬಾರ್ದಪ್ಪ, ಜೈಲಿನ ಮ್ಯಾನ್ಯುವಲ್ ಮೂಲಕ ಏನ್ ಕೊಡಬೇಕು ಆ ಸೌಲಭ್ಯ ನಿನ್ ಕೊಡಲಾಗುತ್ತೆ ಅಂತ ಹೇಳಲಾಗಿದ್ದು. ಈಗ ಅದಾದ್ಮೇಲೆ ಕೋರ್ಟ್ ಅವತ್ತು ಆದೇಶ ಮಾಡಿತ್ತು, ಮ್ಯಾನ್ಯುವಲ್ ನಲ್ಲಿ ಏನ್ ಕನಿಷ್ಠ ಸೌಲಭ್ಯಗಳೇನಿದೆ ಅದನ್ನ ಕೊಡ್ಬೇಕಂತೇಳಿ. ಅದನ್ನ ಕೊಡ್ತಿದ್ದಾರೆ. ಈ ಮುಂಚೆ ಕೊಡ್ತಿದ್ರು, ಈಗ ಕೂಡ ಕೊಡ್ತಿದ್ದಾರೆ. ಆದ್ರೆ ದರ್ಶನ್ಗೆ ಇಲ್ಲಿ ಮತ್ತಷ್ಟು ರಿಲೀಫ್ ಸಿಕ್ಕಿದ್ದೇನಂದ್ರೆ ಓಡಾಡೋದಕ್ಕೆ. ಅಂದ್ರೆ ನಾನು ಸೂರ್ಯನನ್ನ ನೋಡಿನೇ 1 ತಿಂಗಳಾಯ್ತು ಅಂತೇಳಿ ದರ್ಶನ್ ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ಅಳಲನ್ನ ತೊಳ್ಕೊಡುವಂತ ಕೆಲಸ ಮಾಡಿದ್ರು. ಹೀಗಾಗಿ ಆತ ಮಾನಸಿಕವಾಗಿ ಸ್ವಲ್ಪ ಸುಧಾರಿಸಿಕೊಳ್ಳೋದಕ್ಕೆ, ಓಡಾಟ ಮಾಡೋದಕ್ಕೆ, ಬಿಸಿಲು ನೋಡೋದಕ್ಕೆ ಒಂದಷ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ನ ಆದೇಶ ಆಗಿರ್ಬೋದು, ಜೊತೆಗೆ ಪ್ರಿಸನ್ಸ್ ಆಕ್ಟ್ ಅಡಿ ಮ್ಯಾನ್ಯುವಲ್ ನಲ್ಲಿ ಏನೆಲ್ಲ ಇದೆ ಆ ಸೌಲಭ್ಯಗಳನ್ನ ಸದ್ಯಕ್ಕೆ ದರ್ಶನ್ಗೆ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಕಳೆದ ಬಾರಿ ದರ್ಶನ್ ಹೆಚ್ಚುವರಿ ದಿಂಬು ಮತ್ತೆ ಹೆಚ್ಚುವರಿ ಹಾಸಿಗೆಯನ್ನ ಕೇಳಿದ್ರಲ್ಲ, ಅದನ್ನ ಕೊಟ್ಟಿಲ್ಲ. ಬದಲಾಗಿ ಮ್ಯಾನ್ಯುವಲ್ ನಲ್ಲಿ 1 ದಿಂಬು ಆಗಿರ್ಬೋದು ಮತ್ತೆ 1 ಹಾಸಿಗೆಯನ್ನ ಏನ್ ಕೊಡಬೇಕಿತ್ತು ಅದನ್ನ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಆದ್ಮೇಲೆ ಜೊತೆಗೆ ದರ್ಶನ್ಗೆ ಒಂದಷ್ಟು ಟೆನ್ಷನ್ ಇತ್ತು, ಎಲ್ಲಿ ತನ್ನನ್ನ ಬಳ್ಳಾರಿ ಜೈಲಿಗೆ ಮತ್ತೆ ಶಿಫ್ಟ್ ಮಾಡಲಾಗುತ್ತಾ ಅನ್ನುವಂತ ಒಂದು ಟೆನ್ಷನ್ ದರ್ಶನ್ಗೆ ಕಾಡ್ತಿತ್ತು. ಹಾಗಾಗಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಕಾಲ ಕಾರಣಗಳಿಲ್ಲ. ಸದ್ಯಕ್ಕೆ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಅಗತ್ಯ ಇಲ್ಲ. ಒಂದು ವೇಳೆ ದರ್ಶನ್ ಜೈಲಿನ ಒಳಗಡೆ ಅನುಚಿತ ವರ್ತನೆ ಏನಾದ್ರೂ ತೋರಿದ್ರೆ ಆಗ ಐಜಿಪಿ ಮೂಲಕ ನೇರವಾಗಿ ಅವರನ್ನ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತೇಳಿ ಕೋರ್ಟ್ ಆದೇಶ ನೀಡಿತ್ತು. ಹೀಗಾಗಿ ಸದ್ಯಕ್ಕೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗೋದು ಸ್ಟಾಪ್ ಆಗಿರೋದ್ರಿಂದ ಸದ್ಯಕ್ಕೆ ದರ್ಶನ್ ಸ್ವಲ್ಪ ರಿಲೀಫ್ ಆಗಿದ್ದಾರೆ. ಜೊತೆಗೆ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಈಗ ಗಮನ ವಹಿಸೋದಕ್ಕೆ ನಿಟ್ಟಿನಲ್ಲಿ ಸೈಕಾಲಜಿಸ್ಟ್ ನ ಕರೆಸಿ ಚಿಕಿತ್ಸೆ ಕೊಡಿಸೋದಕ್ಕೂ ಕೂಡ ಜೈಲಾಧಿಕಾರಿ ಆದೇಶದಿಂದ ಕೊಂಚ ನಿರಾಳ ಆಗಿದ್ದಾರೆ ಆರೋಪಿ ದರ್ಶನ್. ನಿನ್ನೆ ರಾತ್ರಿ ಹಾಯಾಗಿ ನಿದ್ದೆ ಮಾಡಿದಾರಂತೆ. ಹಾಸಿಗೆ ದಿಂಬು ಕೊಟ್ಟ ಮೇಲೆ ನಿನ್ನೆ ನಿದ್ದೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದಿನ ಹಾಸಿಗೆ ದಿಂಬು ಕೂಡ ಇಲ್ಲದೆ ನೆಲದ ಮೇಲೆ ಮಲಗಬೇಕಾಗಿತ್ತು. ಸೊ ಪರದಾಟ ಪಡ್ತಾ ಇದ್ರು. ಬೆಳಗ್ಗೆ ಬ್ಯಾರಕ್ ಮುಂದೆ ವಾಕಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸೊ ಇರೋದ್ರಲ್ಲಿ ಕೊಂಚ ಆರಾಮಾಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನಂಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ನಿನ್ನೆ ಜಡ್ಜ್ ಹತ್ರ ಕೇಳಿದ್ರು, ಮೊನ್ನೆ ಜಡ್ಜ್ ಹತ್ರ ಕೇಳಿದ್ರು ವಿಚಾರಣೆ ಸಂದರ್ಭದಲ್ಲಿ. ಬೇರೆ ಏನು ಬೇಡ ಸ್ವಾಮಿ, ನಂಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ಕಣ್ಣೀರು ಹಾಕಿದ್ರು. ಇನ್ನು ಮಾನಸಿಕವಾಗಿ ಕುಗ್ಗಿರೋ ದರ್ಶನ್ಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೂಡ
ಒದಗಿಸಿಕೊಡಲಾಗಿದೆ ಅಂತ ಹೇಳಲಾಗಿದೆ. ಮಾನಸಿಕವಾಗಿ ಕುಗ್ಗಿ ವಿಷ ಕೇಳಿದ್ರು, ಕೊಲೆ ಆರೋಪಿ ಆದ್ರೂ ಕೂಡ ಒಂದೊಟ್ಟು ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಜಡ್ಜ್ ಮುಂದೆಯೇ ಕಣ್ಣೀರ್ ಹಾಕಿದ್ರು. ಹೀಗಾಗಿ ವೈದ್ಯರು ಕೌನ್ಸಿಲಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಫಂಗಸ್ ಆಗಿತ್ತು ಕೈಗೆ ಅಂತ ಅದಕ್ಕೆ ಚಿಕಿತ್ಸೆ ಕೊಡಲಾಗಿದೆ. ತನ್ನ ಬಟ್ಟೆ ತಾನೇ ತೊಳ್ಕೊಂಡಿದ್ರಿಂದ ಕೈಯೆಲ್ಲ ಫಂಗಸ್ ಆಗಿದೆ ಅಂತ ಹೇಳಿದ್ರಂತೆ. ಅದಕ್ಕೆ ಒಂಚೂರು ಚಿಕಿತ್ಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಹೀಗೆಲ್ಲ ಅಭ್ಯಾಸ ಇಲ್ಲ ನನಗೆ, ಈ ತರ ಬದುಕಿ ಬಹಳ ಕಷ್ಟ ಆಗ್ತಾ ಇದೆ ಅಂತ ನ್ಯಾಯಾಧೀಶರು ಎದುರು ಹೇಳಿದ್ರು ಅಂತ ಹೇಳಲಾಗಿದೆ. ಇದೀಗ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಮಾನಸಿಕವಾಗಿ ಕುಗ್ಗಿರೋದ್ರಿಂದ ಕೌನ್ಸಿಲಿಂಗ್ ಕೊಟ್ಟಿದ್ದಾರೆ. ಹಾಸಿಗೆ ದಿಂಬು 2 ಕೊಟ್ಟಿದ್ದಾರೆ. ತಟ್ಟೆ ಲೋಟ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಇದ್ದಾರೆ. ಮಾದೇಶ್, ಕೋರ್ಟ್ ಆದೇಶದ ನಂತರದಲ್ಲಿ ಇದೀಗ ಯಾವ ರೀತಿನಲ್ಲಿ ದರ್ಶನ್ ವಿಚಾರದಲ್ಲಿ ಬದಲಾವಣೆಗಳಾಗಿದ್ದಾವೆ, ಆಮೇಲೆ ಒಟ್ಟು ದರ್ಶನ್ ಅವರ ಜೈಲ್ ಜೀವನ ಹೇಗಿದೆ? ಶ್ರೀಲಕ್ಷ್ಮಿ, ದರ್ಶನ್ ಕಳೆದ ಬಾರಿ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಂತಹ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ನನಗೆ ವಿಷಯ ಕೊಟ್ಬಿಡಿ, ವಿಷಯ ಆರ್ಡರ್ ಮಾಡ್ಬಿಡಿ, ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ಕೇಳ್ತಾರೆ. ಅಂತಂದ್ರೆ ನಿಜಕ್ಕೂ ಕೂಡ ಆತ ಎಷ್ಟು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಜೈಲಿನಲ್ಲಿ ಇರುವಂತಹ ವ್ಯವಸ್ಥೆ, ಯಾಕಂದ್ರೆ ಆತ ಒಬ್ಬ ದೊಡ್ಡ ಸ್ಟಾರ್ ನಟ, ಹೊರಗಡೆ ಇದ್ದಂತ ಆತನ ಜೀವನ ಬೇರೆ ಇತ್ತು. ಆದ್ರೆ ಜೈಲಿನಲ್ಲಿ ಆತನಿಗೆ ಅಲ್ಲಿನ ಒಂದು ಜೀವನ ಮಾಡಕ್ ಆಗ್ತಿಲ್ಲ, ಇಲ್ಲಿ ನನಗೆ ಇರೋಕ್ಕಾಗ್ತಿಲ್ಲ ಅನ್ನುವಂತ ಒಂದು ನೋವನ್ನ ಜಡ್ಜ್ ಬಳಿ ಕೇಳ್ಕೊಂಡಿದ್ರು. ಅದಾದ್ಮೇಲೆ ಜಡ್ಜ್ ಹೇಳಿದ್ರು, ಈ ರೀತಿ ಎಲ್ಲ ಕೇಳಬಾರ್ದಪ್ಪ, ಜೈಲಿನ ಮ್ಯಾನ್ಯುವಲ್ ಮೂಲಕ ಏನ್ ಕೊಡಬೇಕು ಆ ಸೌಲಭ್ಯ ನಿನ್ಗೆ ಕೊಡಲಾಗುತ್ತೆ ಅಂತ ಹೇಳಲಾಗಿದ್ದು. ಈಗ ಅದಾದ್ಮೇಲೆ ಕೋರ್ಟ್ ಅವತ್ತು ಆದೇಶ ಮಾಡಿತ್ತು, ಮ್ಯಾನ್ಯುವಲ್ ನಲ್ಲಿ ಏನ್ ಕನಿಷ್ಠ ಸೌಲಭ್ಯಗಳೇನಿದೆ ಅದನ್ನ ಕೊಡ್ಬೇಕಂತೇಳಿ ಅದನ್ನ ಕೊಡ್ತಿದ್ದಾರೆ. ಈ ಮುಂಚೆ ಕೊಡ್ತಿದ್ರು, ಈಗ ಕೂಡ ಕೊಡ್ತಿದ್ದಾರೆ. ಆದ್ರೆ ದರ್ಶನ್ಗೆ ಇಲ್ಲಿ ಮತ್ತಷ್ಟು ರಿಲೀಫ್ ಸಿಕ್ಕಿದ್ದೇನಂದ್ರೆ ಓಡಾಡೋದಕ್ಕೆ. ಅಂದ್ರೆ ನಾನು ಸೂರ್ಯನನ್ನ ನೋಡಿನೇ 1 ತಿಂಗಳಾಯ್ತು ಅಂತೇಳಿ ದರ್ಶನ್ ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ಅಳಲನ್ನ ತೊಳ್ಕೊಡುವಂತ ಕೆಲಸ ಮಾಡಿದ್ರು. ಹೀಗಾಗಿ ಆತ ಮಾನಸಿಕವಾಗಿ ಸ್ವಲ್ಪ ಸುಧಾರಿಸಿಕೊಳ್ಳೋದಕ್ಕೆ, ಓಡಾಟ ಮಾಡೋದಕ್ಕೆ, ಬಿಸಿಲು ನೋಡೋದಕ್ಕೆ ಒಂದಷ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ನ ಆದೇಶ ಆಗಿರ್ಬೋದು, ಜೊತೆಗೆ ಪ್ರಿಸನ್ಸ್ ಆಕ್ಟ್ ಅಡಿ ಮ್ಯಾನ್ಯುವಲ್ ನಲ್ಲಿ ಏನೆಲ್ಲ ಇದೆ ಆ ಸೌಲಭ್ಯಗಳನ್ನ ಸದ್ಯಕ್ಕೆ ದರ್ಶನ್ಗೆ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಕಳೆದ ಬಾರಿ ದರ್ಶನ್ ಹೆಚ್ಚುವರಿ ದಿಂಬು ಮತ್ತೆ ಹೆಚ್ಚುವರಿ ಹಾಸಿಗೆಯನ್ನ ಕೇಳಿದ್ರಲ್ಲ, ಅದನ್ನ ಕೊಟ್ಟಿಲ್ಲ. ಬದಲಾಗಿ ಮ್ಯಾನ್ಯುವಲ್ ನಲ್ಲಿ 1 ದಿಂಬು ಆಗಿರ್ಬೋದು ಮತ್ತೆ 1 ಹಾಸಿಗೆಯನ್ನ ಏನ್ ಕೊಡಬೇಕಿತ್ತು ಅದನ್ನ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಆದ್ಮೇಲೆ ಜೊತೆಗೆ ದರ್ಶನ್ಗೆ ಒಂದಷ್ಟು ಟೆನ್ಷನ್ ಇತ್ತು, ಎಲ್ಲಿ ತನ್ನನ್ನ ಬಳ್ಳಾರಿ ಜೈಲಿಗೆ ಮತ್ತೆ ಶಿಫ್ಟ್ ಮಾಡಲಾಗುತ್ತಾ ಅನ್ನುವಂತ ಒಂದು ಟೆನ್ಷನ್ ದರ್ಶನ್ಗೆ ಕಾಡ್ತಿತ್ತು. ಹಾಗಾಗಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಕಾಲ ಕಾರಣಗಳಿಲ್ಲ. ಸದ್ಯಕ್ಕೆ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಅಗತ್ಯ ಇಲ್ಲ. ಒಂದು ವೇಳೆ ದರ್ಶನ್ ಜೈಲಿನ ಒಳಗಡೆ ಅನುಚಿತ ವರ್ತನೆ ಏನಾದ್ರೂ ತೋರಿದ್ರೆ ಆಗ ಐಜಿಪಿ ಮೂಲಕ ನೇರವಾಗಿ ಅವರನ್ನ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತೇಳಿ ಕೋರ್ಟ್ ಆದೇಶ ನೀಡಿತ್ತು. ಹೀಗಾಗಿ ಸದ್ಯಕ್ಕೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗೋದು ಸ್ಟಾಪ್ ಆಗಿರೋದ್ರಿಂದ ಸದ್ಯಕ್ಕೆ ದರ್ಶನ್ ಸ್ವಲ್ಪ ರಿಲೀಫ್ ಆಗಿದ್ದಾರೆ. ಜೊತೆಗೆ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಈಗ ಗಮನ ವಹಿಸೋದಕ್ಕೆ ನಿಟ್ಟಿನಲ್ಲಿ ಸೈಕಾಲಜಿಸ್ಟ್ ನ ಕರೆಸಿ ಚಿಕಿತ್ಸೆ ಕೊಡಿಸೋದಕ್ಕೂ ಕೂಡ